ಒಂದು ಬಿಸ್ನೆಸ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಂದಂತಹ ಎಲ್ಲ ಲಾಭವನ್ನು ಸ್ಕೂಲ್ದು ಫೈನಲ್ ಪ್ರೊಸೀಜರ್ ನಡೀತಾ ಇದೆ, ಗೌರ್ಮೆಂಟ್ ಸ್ಕೂಲ್ ದತ್ತು ತಗೋತಾ ಇರೋವಂಥದ್ದು ಎಲ್ಲವನ್ನು ಕೂಡ ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಬೇರೆ ಅದು ಇದೊಂದೇ ಸಾಲಲ್ಲ, ಬಟ್ ಬೇರೆ ಎಲ್ಲ ಸೋರ್ಸ್ ಆಫ್ ಇನ್ಕಮ್ನೆಲ್ಲ ತೆಗೆದು ಅಲ್ಲೇ ಹಾಕ್ತಾಯಿದ್ದೀನಿ. ಜೊತೆಗೆ ಇದನ್ನು ಕೂಡ ಅಲ್ಲಿಗೆ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿರೋ, ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ದೀರಾ. ನಮಸ್ಕಾರ ಎಲ್ರಿಗೂ. ನಾನು ರಮ್ಯಾ ಜಗತ್ ಮೈಸೂರು. ಅವಕಾಶಗಳು ಯಾವ ಟೈಮಲ್ಲಿ ಹೇಗೆ ಬರುತ್ತೆ ಗೊತ್ತಾಗಲ್ಲ, ಬಟ್ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಷ್ಟೇ. ನನ್ನ ವಿಚಾರದಲ್ಲೂ ಕೂಡ ಅದೇ ರೀತಿ ಆಯಿತು. ಒಂದಷ್ಟು ದಿನಗಳ ಹಿಂದೆ ಈ ಒಂದು ಮ್ಯಾಜಿಕ್ ಸ್ಟೂಲ್ದು ಬಿಸ್ನೆಸ್ ಶುರು ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ಅಂದರೆ ಮರದಲ್ಲಿ ಒಂದಷ್ಟು ಐಟಮ್ ಮಾಡಿ, ಯಾಕಂದರೆ ವುಡ್ಡು ನಮಗೆ ಒಂದು ಸ್ವಲ್ಪ ಕಡಿಮೆ ಬೆಲೆಗೆ ಸಿಗ್ತಾಯಿತ್ತು, ಟೀ ಕೂಡು. ಅದಕ್ಕೋಸ್ಕರ ಏನಾದರೂ ಐಟಮ್ಗಳು ಮಾಡಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡೋಣ. ಯಾಕಂದರೆ ತುಂಬ ಜನಕ್ಕೆ ನಾನು ಪ್ರಮೋಷನ್ ಮಾಡಿ ಕೊಟ್ಟಿದ್ನಲ್ಲ, ಎಲ್ರಿಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತ ಅಂದ್ಬಿಟ್ಟೆ ನನಗೆ ಫೀಡ್ಬ್ಯಾಕ್ ಬರ್ತಾಯಿತ್ತು. ಆ ಕಾರಣಕ್ಕೋಸ್ಕರ ನಾವು ಏನಾದರೂ ಮಾಡೋಣ ಚಿಕ್ಕದಾಗಿ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದಂಥದ್ದು. ಫಸ್ಟು ಈ ಒಂದು ಮ್ಯಾಜಿಕ್ ಸ್ಟೂಲನ್ನು ಶುರು ಮಾಡಿದ್ದು ಯಾಕಂತಂದರೆ ನಮ್ಮ ತಾಯಿಗೂ ಕೂಡ ಡಿಸ್ಕ್ ಸ್ಲಿಪ್ ಆಗಿತ್ತು, ಆಪ್ರೇಷನ್ ಆಗಿತ್ತು. ಹೊರಗಡೆ ಎಲ್ಲ ಹೋದರೆ ಅವರು ಕೆಳಗಡೆ ಕೂರ್ಲಿಕ್ಕೆ ಆಗ್ತಿರಲ್ಲ. ಜೊತೆಗೆ ವಯಸ್ಸಾದವ್ರಿಗೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ಮಂಡಿ ನೋವಿರೋರೆಲ್ಲ ಕೆಳಗಡೆ ಕೂರ್ಲಿಕ್ಕೆ ಆಗಲ್ಲ. ದೇವಸ್ಥಾನಗಳಲ್ಲೆಲ್ಲ ನಾನು ನೋಡಿದ್ದೀನಿ. ಆ ಕಾರಣಕ್ಕೋಸ್ಕರ ಈ ಥರ ಒಂದು ಫೋಲ್ಡಬಲ್ ಸ್ಟೂಲ್ ಪ್ಲಾಸ್ಟಿಕಲ್ಲೆಲ್ಲ ಸಿಗುತ್ತೆ, ಬಟ್ ವುಡನಲ್ಲಿ ಮಾಡಿಸೋಣ, ಮರದಲ್ಲಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಈ ಒಂದು ಮ್ಯಾಜಿಕ್ ಸ್ಟೂಲ್ ಟೈಪಲ್ಲಿ ಒಂದು ಮಾಡಿಸಿದ್ದು. ಸ್ಟೂಲೇ ಅದು, ಸುಮ್ಮನೆ ನಾನು ಮ್ಯಾಜಿಕ್ ಸ್ಟೂಲ್ ಅಂತ ಹೆಸರಿಟ್ಟಿದ್ದಷ್ಟೇ. ಸೊ ಈ ಒಂದು ಸ್ಟೂಲ್ ಫೋಲ್ಡಬಲ್ ಸ್ಟೂಲ್ ಆಗಿರುತ್ತೆ ಇದು. ಇದನ್ನು ಮಾಡಿಸಿದ್ದೆ ನಾನು ಆ್ಯಕ್ಚುಲಿ. ಈ ರೀತಿಯಾಗಿ ಓಪನ್ ಮಾಡಿದ್ರೆ 150 kg ಮೇಲೆ, ಹೀಗೆ ನಾವು ಹಚ್ಚಿದ್ದು 150 kgವರೆಗೆ ಹಚ್ಚಿದ್ವಿ ಮೇಲ್ಗಡೆ. ಅಲ್ಲಿವರೆಗೂ ಕೂಡ ನಾವು ಟೆಸ್ಟ್ ಮಾಡಿರೋವಂಥದ್ದು. ಸೊ ಅಷ್ಟು ಕೆಪಾಸಿಟಿ ತಡೆಯುವಂತಹ ಒಂದು ಸ್ಟೂಲನ್ನು ರೆಡಿ ಮಾಡಿಸಿ ಸೇಲ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೆ. ತುಂಬ ಅಂದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೆ. ತುಂಬ ಚೆನ್ನಾಗಿ ಎಲ್ಲ ಸಾಕಷ್ಟು ಜನ ತೊಗೊಂಡವರೆಲ್ಲ ಆಲ್ಮೋಸ್ಟ್ ವಯಸ್ಸಾದವರೇ ತೊಗೊಂಡಿದ್ದು. ಚೆನ್ನಾಗಿ ರೆಸ್ಪಾನ್ಸ್ ಬಂದಾಗ ಒಬ್ಬರು ಕಸ್ಟಮರ್ ಏನು ಮಾಡಿದ್ರು, ನನಗೆ ಜಸ್ಟ್ ಒಂದು ಇದನ್ನು ತೊಗೊಂಡಂಥವ್ರೆ ಒಂದು ಮನೆ ಮಾಡ್ಕೊಳಕ್ಕಾಗತ್ತಾ ಅಂತ ಅಂದ್ಬಿಟ್ಟು ಈ ರೀತಿ ಕೇಳಿದ್ರು. ಅದು ಮಕ್ಕಳಿಗೆ ಕೆಳಗಡೆ ಕೂರಿಸಿ ಊಟ ಮಾಡಿಸ್ಲಿಕ್ಕೆ ಅದೊಂದು ಒಂಥರ ನಮ್ಮ ಒಂದು ಸಂಸ್ಕೃತಿ ಪ್ರಕಾರ ಡೈನಿಂಗ್ ಟೇಬಲ್ ಮೇಲೆ ಕೂರಿಸೋದಕ್ಕಿಂತ ಈ ರೀತಿ ಕೆಳಗಡೆ ಕೂರಿಸಿ ಮನೆ ಮೇಲೆ ಊಟ ಕೊಡೋಕ್ಕೆ ಇಷ್ಟ ಇದೆ ನಮಗೆ, ಈ ಥರ ಮಾಡ್ಕೊಡೋಕ್ಕಾಗತ್ತಾ ಅಂತ ಕೇಳಿದ್ರು. ಸೊ ಅದಕ್ಕೇನು ಮೇಡಮ್ ಮಾಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಟೀ ಕುಡ್ನಲ್ಲೇ ಒಂದು ಮನೆ ಮಾಡಿ ಕಳಿಸಿದ್ದಂಥದ್ದು. ಸೊ ಮಾಡಿದಾಗ ಅವ್ರಿಗೆ ಕಳಿಸ್ಲಿಕ್ಕೆ 1-2 ದಿನ ಲೇಟ್ ಆಯಿತು. ಆ ಟೈಮ್ನಲ್ಲಿ ಫೋಟೋ ತೊಗೊಂಡಿದ್ನಲ್ಲ ಇದನ್ನು ನಾನು. ಸೊ ಬೇರೆ ಸ್ಟೂಲ್ ತೊಗೊಂಡಂಥವ್ರಿಗೆ ಇದ್ರದ್ದು ಫೋಟೋಸ್ ಕಳಿಸಿದ್ದೆ ನಾನು, ಬೇಕಿದ್ದರೆ ಇದು ಇದೆ ಹೇಳಿ ಅಂತ ಅಂದ್ಬಿಟ್ಟು. ಸೊ ಅದೊಂದು ಅವಕಾಶ ಅಷ್ಟೇ. ಅವರು ಕೇಳಿದ್ದು, ನಾವು ಮಾಡಿದ್ದು ಟೈಮಿಂಗ್ ಮ್ಯಾಚ್ ಆಯಿತು. ಜೊತೆಗೆ ಅದನ್ನು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಅದೊಂದು ಫೋಟೋ ಯೂಸ್ ಮಾಡ್ಕೊಂಡಿದ್ದಷ್ಟೇ ನಾನು. ಸೊ ಇದನ್ನು ನೋಡಿದಂಥವ್ರು ಸಾಕಷ್ಟು ಜನ, ಯಾಕಂದರೆ ದೇವ್ರ ಮನೇಲಿ ಏನಾದರೂ ಇಡ್ಲಿಕ್ಕೂ ಕೂಡ ಇದನ್ನು ಕೆಲವರು ತೊಗೊಂಡ್ರು. ಆ ರೀತಿ ಸಾಕಷ್ಟು ಆರ್ಡ್ರ್ ಬಂತು. ಈಗೇನು ನೋಡ್ತಾ ಇದ್ದೀರೋ ನೀವು, ಇದೆಲ್ಲವೂ ಕೂಡ ಆರ್ಡರ್ ಬಂದಿರೋ ಅಂಥದ್ದೇ. ಈಗೇನು ನೋಡ್ತಾ ಇದ್ದೀರಾ ಇವೆಲ್ಲ ಮನೆಗಳಿದೆಯಲ್ಲ, ಇಲ್ಲಿ ಆಲ್ಮೋಸ್ಟ್ ಒಂದು 20-22 ಮನೆ ಏನೋ ಇದೆ. ಸೊ ಎಲ್ಲವೂ ಕೂಡ ಆರ್ಡ್ರ್ ಬಂದಿರೋ ಅಂಥದ್ದು. ಸೊ ಅದಕ್ಕೆ ಒಂದು ಯಾರಿಗಾದ್ರೂ ಯೂಸ್ ಆಗ್ಬೋದು, ಅಂದರೆ ನಮ್ಮ ಬಿಸ್ನೆಸ್ ಕೂಡ ಆಗಲಿ, ಜೊತೆಗೆ ನಿಮ್ಗೇನಾದ್ರು ಅವಶ್ಯಕತೆ ಇದ್ದರೆ ತಗೊಳ್ಳಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಹಳೆ ಕಾಲದಲ್ಲಿ ಮನೆಗಳಿರುತ್ತಲ್ಲ, ಊಟ ಮಾಡಲಿಕ್ಕೂ ಕೂಡ ಯೂಸ್ ಮಾಡ್ಬೋದು. ಕೆಳಗಡೆ ಕೂತ್ಕೊಂಡು ಊಟ ಮಾಡೋವಂಥವ್ರು, ಇಲ್ಲಾಂದರೆ ಕೂರ್ಲಿಕ್ಕೂ ಕೂಡ ಯೂಸ್ ಮಾಡ್ಬೋದು. ಸಾಮಾನ್ಯ ಪೂಜೆಗೆಲ್ಲ ಕೂರ್ತಾರಲ್ಲ, ಆ ರೀತಿ ಕೂರೋದಕ್ಕೂ ಕೂಡ ಇದನ್ನು ಮನೆಯನ್ನು ಯೂಸ್ ಮಾಡ್ಬೋದು. ಇದರ ಜೊತೆಗೆ ಇದನ್ನು ದೇವ್ರ ಮನೆಯಲ್ಲಿ ಏನಾದರೂ ಇಡ್ಲಿಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೈಜ್ ಈಗ ನಾವು ಒಂದು ಸ್ಟ್ಯಾಂಡರ್ಡ್ ಸೈಜಲ್ಲಿ ಮಾಡಿದ್ದೀವಿ. ಇದರಲ್ಲಿ ಸೈಜ್ ವ್ಯತ್ಯಾಸ ಬೇಕಂದ್ರೂ ಕೂಡ ಮಾಡಿಕೊಡ್ತೀವಿ. ಈಗ ಇದೆಷ್ಟು ಸೈಜ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಎಲ್ಲವೂ ಕೂಡ ಕಂಪ್ಲೀಟಾಗಿ ಟೀ ಕುಡ್ಡೇನೆ ಯೂಸ್ ಮಾಡಿರೋವಂಥದ್ದು. ಸೊ ಒಂದು ಸೆಕೆಂಡ್ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಇರುತ್ತೆ. ಇದು ಕಂಪ್ಲೀಟಾಗಿ ಎಡ್ಜಸ್ ಏನಿತ್ತು ಎರಡೂ ಸೈಡ್ ಕೂಡ ನಾವು ಫುಲ್ ಕರ್ವ್ ರೀತಿಯಾಗಿ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ಬಟ್ ಇದು ತುಂಬ ದಪ್ಪ ಮರ ಯೂಸ್ ಮಾಡಿದ್ವಿ, ತುಂಬ ಲುಕ್ ಆಗಿತ್ತು. ಸೊ ಎರಡೂ ಕಡೆ ಮಾಡಿಸೋದಕ್ಕಿಂತ ಒಂದು ಸೈಡ್ ಮಾಡಿ ಸರ್ ಆಗ ಇನ್ನೂ ದಪ್ಪ ಕಾಣುತ್ತೆ ಅಂತ ಅಂದ್ಬಿಟ್ಟು ಮಾಡಿಸಿದ್ದೆ. ಸೊ ಇಲ್ಲಿ ಮೇಲೆ ಮಾತ್ರ ಎಡ್ಜಸ್ಸನ್ನು ಕರ್ವ್ ಮಾಡಿಸಿರೋವಂಥದ್ದು, ಕೆಳಗಡೆ ಹಾಗೆ ಇದೆ. ಸೊ ಇದನ್ನು ದಪ್ಪ ಕಾಣಲಿ ಅಂತ ಅಂದ್ಬಿಟ್ಟು ಮಾಡಿಸಿರೋವಂಥದ್ದು. ಸೊ ಎರಡು ಕಡೆ ಬೇಕಂದರೆ ಎರಡು ಕಡೆನೂ ಮಾಡಿಸ್ಕೋಬೋದು ಈ ರೀತಿಯಾಗಿ ಎಡ್ಜಸ್ನ. ಇಲ್ಲ ಒಂದೇ ಸೈಡ್ ಸಾಕು ಅಂದರೆ ಈ ರೀತಿಯಾಗಿ ಮಾಡಿಸ್ಕೋಬೋದು. ಮೇಲ್ಗಡೆ ಮಾತ್ರ ಬರುತ್ತೆ. ಇದು ಸೈಜ್ ನಿಮಗೆ ಹೇಳ್ತೀನಿ ನಾನು. ಈಗ ನಾವು ಮಾಡಿಸಿರೋವಂಥದ್ದು ಬಂದು ಸ್ಟ್ಯಾಂಡರ್ಡ್ ಸೈಜ್, ಒಂದೇ ಸೈಜಲ್ಲಿ ಮಾಡಿಸಿರೋವಂಥದ್ದು. ಸೊ ಎಲ್ಲರೂ ಕೂಡ ಇದನ್ನೇ ತೊಗೊಂಡ್ರು. ಹಿಂಗೆ ಉದ್ದ ಬಂದು 18 ಇಂಚು ಅಂದರೆ 1.5 ಅಡಿ ಇದೆ. ಅಗಲ ಬಂದು ಅಂದರೆ 12 ಇಂಚ್ ತೊಗೊಂಡಿದ್ದು ಎಲ್ಲ ಕಂಪ್ಲೀಟಾಗಿ ಇದೆಲ್ಲ ಪ್ಲೈನಿಂಗ್ ಎಲ್ಲ ಹೋಗಿ 11 ಇಂಚ್ ಬಂದಿದೆ. 11 ಇಂಚ್ ಅಂತ ಅಂದ್ಕೊಳ್ಳಿ, 11 ಇಂಚ್ ಬಂದಿದೆ. ಸೊ ಇವಾಗ ಹೊಸದಾಗಿ ನಾನು 12 ಇಂಚ್ ಇರಲಿ ಅಂತ ಹೇಳಿದೆ, ನೋಡೋಣ ಇರಿ. ಇಲ್ಲ ಇದು ಅಷ್ಟೇ 11 ಇಂಚ್ ಇದೆ. ಹಿಂಗೆ ಬಂದು 1.5 ಅಡಿ 18 ಇಂಚು ನಿಮಗೆ ಬರುತ್ತೆ. ಸೊ ಇದು ದಪ್ಪ ಬಂದು ನಿಮಗೆ ತುಂಬ ಒಳ್ಳೆ 1.5 ಇಂಚ್ ಬರುತ್ತೆ ನಿಮಗೆ ದಪ್ಪ. 1.5 ಇಂಚು ಮೇಲೊಂದು ಸ್ವಲ್ಪ ಪ್ಲೈನಿಂಗ್ ಆಗಿದೆ. ಸೊ 1.5 ಇಂಚ್ ದಪ್ಪ ಇರುವಂತಹ ಮರದಲ್ಲಿ ಟೀ ಕುಡ್, ಕಂಪ್ಲೀಟ್ ಟೀ ಕುಡ್ ಮರದಲ್ಲಿ
ಮಾಡಿಸಿರುವಂಥದ್ದು. ಸೊ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ನಿಮಗೆ ಮಣೆ ಬರುತ್ತೆ. ಸೊ ಬೇಕಿದ್ದವರು ತಿಳಿಸಿ. ಇದ್ರ ಜೊತೆಗೆ ಮ್ಯಾಜಿಕ್ ಸ್ಟೂಲ್ಗಳು ಕೂಡ ಇವಾಗ ಅವೈಲಬಲ್ ಇದೆ. ನಾವು ಫಸ್ಟ್ ಟೈಮ್ ಬಿಸ್ನೆಸ್ ಮಾಡಿದ್ರಿಂದ ಒಂದು ಸ್ವಲ್ಪ ನಮ್ಮ ಕಡೆಯಿಂದನೂ ಮಿಸ್ಟೇಕ್ಸ್ ಆಯಿತು. ಹೆಂಗಂತಂದರೆ ಡೆಲಿವರಿಯಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಅಂದರೆ ಕಾರ್ಪೆಂಟರ್ಗಳು ಅವಾಗೆಲ್ಲ ಗೃಹ ಪ್ರವೇಶಗಳು ಜಾಸ್ತಿ ಆಗಿರೋದ್ರಿಂದ ಕಾರ್ಪೆಂಟರ್ಗಳು ಸರಿಯಾಗಿ ಸಿಗಲಿಲ್ಲ. ನನ್ನ ಕಡೆಯಿಂದನೇ ಆಯಿತು. ಡೆಲಿವರಿ ಸ್ವಲ್ಪ ಲೇಟ್ ಆಯಿತು. ಎಲ್ರಿಗೂ ಕೂಡ ಪರ್ಸ್ನಲ್ಲಾಗಿ ನಾನೇ ಮೆಸೇಜ್ ಹಾಕಿ ಡೆಲಿವರಿ ತಡ ಆಗಿದ್ದಕ್ಕೆ ಕ್ಷಮೆ ಕೂಡ ಕೇಳಿದೆ. ಸೊ ಇವಾಗ ಸ್ಟೂಲ್ಗಳು ಕೂಡ ಅವೈಲಬಲ್ ಇದೆ, ಮಣೆಗಳು ಕೂಡ ಅವೈಲೇಬಲ್ ಇದೆ. ಮಣೆ ಬೇಕಾದರೆ ಈ ಕಳಶ ಇಡೋಕ್ಕೆಲ್ಲ ಚಿಕ್ಕ ಸೈಜ್ ಬೇಕು ಅಂದರೆ ನೀವು ಯಾವ ಸೈಜಲ್ಲಿ ಹೇಳ್ತೀರ ಆ ಸೈಜಲ್ಲೇ ಕೂಡ ಕಳಿಸ್ಕೊಡ್ತೀವಿ. ಸಂಪೂರ್ಣ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ. ಇದು ಬಂದು ನಾರ್ಮಲ್ 2000 ರೂಪಾಯಿನೇ ಇರುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ. ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ. ಏಕೆಂದರೆ ಮಹಾರಾಷ್ಟ್ರ ಮುಂಬೈಯಿಂದನೂ ಕೂಡ ಸಾಕಷ್ಟು ಜನ ತರಿಸ್ಕೊಂಡ್ರು, 4-5 ಜನ ತರಿಸ್ಕೊಂಡ್ರು. ಅವ್ರಿಗೂ ಕೂಡ ಫ್ರೀ ಡೆಲಿವರಿನೇ ಕೊಟ್ಟಿದ್ದೀವಿ. ಸೊ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ. ಈ ಮಣೆಗಳು ಅಷ್ಟೇ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ. ಇದು 2000 ರೂಪಾಯಿ ಇರುತ್ತೆ. ಇದು 1800 ರೂಪಾಯಿ ಇರುತ್ತೆ. ಸೊ ಇದು ಮರ ಸ್ವಲ್ಪ ಎಲ್ಲ ದಪ್ಪ ಮರವನ್ನು ಯೂಸ್ ಮಾಡಿದ್ದೀವಿ, ಆ ಕಾರಣಕ್ಕೋಸ್ಕರ ಇದು 1800 ರೂಪಾಯಿ ಇರುತ್ತೆ. ಇದು ಬಂದು 2000 ರೂಪಾಯಿ ಇರುತ್ತೆ. ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಏನು ಬರ್ತಾಯಿದೆ ನಂಬರಿಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಫೋನ್ ನಂಬರ್ ಬಂದು 8971702203. ಇನ್ನೊಮ್ಮೆ ಹೇಳ್ತೀನಿ, 8971502203. ಈ ಒಂದು ಬಿಸ್ನೆಸ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಂದಂತಹ ಎಲ್ಲ ಲಾಭವನ್ನು ಸ್ಕೂಲ್ದು ಫೈನಲ್ ಪ್ರೊಸೀಜರ್ ನಡೀತಾ ಇದೆ. ಗೌರ್ಮೆಂಟ್ ಸ್ಕೂಲ್ ದತ್ತು ತಗೋತಾ ಇರೋವಂಥದ್ದು ಎಲ್ಲವನ್ನು ಕೂಡ ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಬೇರೆ ಇದೊಂದೇ ಸಾಲಲ್ಲ, ಬಟ್ ಬೇರೆ ಎಲ್ಲ ಸೋರ್ಸ್ ಆಫ್ ಇನ್ಕಮ್ನೆಲ್ಲ ತೆಗೆದು ಅಲ್ಲೇ ಹಾಕ್ತಾಯಿದ್ದೀನಿ. ಜೊತೆಗೆ ಇದನ್ನು ಕೂಡ ಅಲ್ಲಿಗೆ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿರೋ, ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ದೀರಾ, ಖುಷಿ ಆಯಿತು. ಇದರಿಂದ ಸಾಕಷ್ಟು ಜನರ ಕಾಂಟ್ಯಾಕ್ಟ್ ಸಿಕ್ತು, ತುಂಬ ಜನ ನನ್ನ ಮಾತಾಡ್ಸಿದ್ರಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಸಪೋರ್ಟ್ ಸಿಕ್ತು. ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ನಾನೇ ಪರ್ಸ್ನಲಾಗಿ ಫಸ್ಟ್ ಒಂದು 10 ಡೇಸ್ ಮಾತ್ರ ಬೇರೆಯವ್ರು ಮಾತಾಡಿದ್ದು, ನೆಕ್ಸ್ಟ್ ಎಲ್ಲ ನಾನೇ ಮಾತಾಡೋಕ್ಕೆ ಟ್ರೈ ಮಾಡಿದೆ. ಸೊ ಎಲ್ಲರ ಜೊತೆನೂ ಮಾತಾಡಿದ್ದೀನಿ. ಇನ್ನೊಂದು ರಿಕ್ವೆಸ್ಟು, ದಯವಿಟ್ಟು ಇದು ಬಿಸ್ನೆಸ್ ನಂಬರ್, ಅಂದರೆ ಇದಕ್ಕೋಸ್ಕರ ಬಿಸ್ನೆಸ್ಗೆ ಅಂತ ಇಟ್ಟಿರೋ ನಂಬರ್, ಇದಕ್ಕೆ ಬೇರೆ ಕಾರಣಕ್ಕೋಸ್ಕರ ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಆ ರೀತಿ ಫೋನ್ಗಳು ಹೆವಿ ಆಗಿರೋ ಕಾರಣ ಸ್ವಿಚ್ ಆಫ್ ಮಾಡೋವಂತಹ ಪರಿಸ್ಥಿತಿ ಕೂಡ ಬಂತು. ಸ್ವಿಚ್ ಆಫ್ ಮಾಡಿ ನನ್ನ ಪರ್ಸ್ನಲ್ ನಂಬರಿಂದ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಅದೊಂದು ಸ್ವಲ್ಪ ತಲೆನೋವುಗಳ ಕೆಲಸ ಆಗೋಯಿತು. ಸೊ ದಯವಿಟ್ಟು ಬೇರೆ ಕಾರಣಗಳಿಗೋಸ್ಕರ ಒಂದು ನಂಬರ್ಗೆ ಫೋನ್ ಮಾಡಿಬಿಡಿ. ಈ ಒಂದು ಸ್ಟೂಲ್ಗಳು, ಮಣೆಗಳು ಬೇಕಿದ್ದರೆ, ಈ ಮರದ ಐಟಮಲ್ಲಿ ಏನಾದರೂ ಬೇರೆ ನಿಮ್ಮದೇನಾದರೂ ಪ್ಲ್ಯಾನ್ ಇದ್ದರೆ ಚಿಕ್ಕ ಪುಟ್ಟದು ಟೀ ಕುಡ್ಡಲ್ಲಿ ಮಾಡಿಸ್ಕೊಡ್ತೀವಿ. ಬೇಕಿದ್ದವರು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಯಾರೋ ಒಬ್ಬರು ಕೇಳಿದ್ದು, ಮಣೆ ಕೇಳಿದ್ದು. ಸೊ ಅವರಿಂದ ಸಾಕಷ್ಟು ವ್ಯಾಪಾರ ಆಯಿತು. ಬೆಂಗಳೂರವರು, ಅವ್ರ ಹೆಸರು ಕುಸುಮ ಅಂತ ಅನ್ಕೊಂತೀನಿ. ಅವರು ಕೇಳಿದ್ದಕ್ಕೆ ಸಾಕಷ್ಟು ನಮಗೆ ವ್ಯಾಪಾರ ಆಯಿತು. ಒಂದು ಐಡಿಯಾ ಕೂಡ ಬಂತು, ಇದನ್ನು ಕೂಡ ಮಾಡಿ ಸೇಲ್ ಮಾಡ್ಬೋದಲ್ಲ ಅಂತ. ಅವರಿಗೂ ಕೂಡ ಈ ಮೂಲಕ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದ ಕಂಟಿನ್ಯೂಸ್ ವಿಡಿಯೋ ಬರುತ್ತೆ. ಜೊತೆಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸೋದಿದೆ, ಪರ್ಸ್ನಲ್ ವಿಚಾರಗಳನ್ನು ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.